ಇಂದಿನ ನೇಮಕಾತಿ ಇಲಾಖೆ ಸಿಬ್ಬಂದಿ ನೇಮಕಾತಿ ಆಯೋಗ SSC ಸ್ಟಾಫ್ ಸೆಲೆಕ್ಷನ್ ಕಮಿಷನಲ್ಲಿ ಸುಮಾರು 25,487 ಹುದ್ದೆಗಳನ್ನು ಕರೆದಿದ್ದಾರೆ. ಆ ಹುದ್ದೆಗಳ ಸಂಪೂರ್ಣ ಮಾಹಿತಿಗಳನ್ನು ನಾನೀಗ ನಿಮಗೆ ನೀಡ್ತೇನೆ. ಭಾರತ ದೇಶದಲ್ಲಿ ಕರೆಯುವ ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆಯ ಉದ್ಯೋಗದ ಸುದ್ದಿಗಳು ಪ್ರತಿನಿತ್ಯ ನಿಮ್ಮ ಮೊಬೈಲ್ಗೆ ಬರಬೇಕು ಅಂತ ಇದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು. ಹಾಗೆ ನೋಟಿಫಿಕೇಷನ್ ಆಲ್ ಮಾಡಿಕೊಂಡ್ರೆ ಪ್ರತಿನಿತ್ಯದ ಉದ್ಯೋಗದ ಸುದ್ದಿಗಳು ನಿಮ್ಮ ಮೊಬೈಲ್ಗೆ ಅಲರ್ಟ್ ಆಗುತ್ತೆ. ಈ ಮಾಹಿತಿಗಳು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡ್ಬೋದು. ಈ ವಿಡಿಯೋಗೆ ಸಂಬಂಧಪಟ್ಟಂಥ ಯಾವುದೇ ಪ್ರಶ್ನೆಗಳಿದ್ರೂ ಈ ವಿಡಿಯೋದ ಕಮೆಂಟ್ ಬಾಕ್ಸ್ನಲ್ಲಿ ಕೇಳ್ಕೊಳ್ಬೋದು. ಹಾಗೆ ಈ ಉದ್ಯೋಗದ ಸುದ್ದಿಗಳು ನಿಮ್ಮ ಸ್ನೇಹಿತರಿಗೆ ಸಂಬಂಧಿಕರಿಗೆ ಸಹಾಯ ಆಗುತ್ತೆ ಅನ್ನೋದಾದರೆ ಈ ವಿಡಿಯೋ ಲಿಂಕ್ಗಳನ್ನೆಲ್ಲ ಶೇರ್ ಮಾಡ್ಬೋದು ಅಂತ ಹೇಳ್ತಾ ಸ್ನೇಹಿತರೆ, ಇಂದಿನ ಉದ್ಯೋಗದ ಸುದ್ದಿಯ ವಿವರಗಳು ಈ ರೀತಿಯಾಗಿದೆ. ನಾನು ನಿಮ್ಗೆ ಹೇಳಿದೆ SSC ಅಂತೇಳಿ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಸಿಬ್ಬಂದಿ ನೇಮಕಾತಿ ಆಯೋಗದಲ್ಲಿ ಕಾನ್ಸ್ಟೇಬಲ್ ಹುದ್ದೆಗಳನ್ನು ಕರೆದಿದ್ದಾರೆ. ಈ ಹುದ್ದೆಗಳಿಗೆ ಸುಮಾರು 25,487 ಹುದ್ದೆಗಳಿದೆ. ಈ ಹುದ್ದೆಗೆ SSLC ಆಗಿದ್ರೆ ಸಾಕು, ನೀವು ಈ ಹುದ್ದೆಗೆ ಅರ್ಜಿಯನ್ನು ಹಾಕ್ಬೋದಾಗಿದೆ. ಸುಮಾರು 25,487 ಹುದ್ದೆಗಳು. ವಿದ್ಯಾರ್ಹತೆ ಬಂದು SSLC ಪಾಸ್ ಆಗಿರಬೇಕು ಅಂತ ಹೇಳ್ತಾರೆ. ವಯಸ್ಸಿನ ಮಿತಿ ಬಂದು 18ರಿಂದ 23 ವರ್ಷದ ಒಳಗಡೆ ಇರಬೇಕು ಅಂತ ಹೇಳ್ತಾರೆ. ಅರ್ಜಿ ಸಲ್ಲಿಸುವ ವಿಧಾನ ಬಂದು ವೆಬ್ಸೈಟ್ ಪ್ರವೇಶ ಮಾಡಬೇಕು, ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕು ಅಂತ ಹೇಳ್ತಾರೆ. ನೇಮಕಾತಿ ವಿಧಾನ ಬಂದು ವಿಶೇಷವಾಗಿದೆ. ಕಂಪ್ಯೂಟರ್ ಆಧಾರಿತ ಪರೀಕ್ಷೆ, ದೈಹಿಕ ಪರೀಕ್ಷೆ, ವೈದ್ಯಕೀಯ ಪರೀಕ್ಷೆ, ದಾಖಲೆಗಳನ್ನು ಪರಿಶೀಲನೆ ಮಾಡಿಕೊಂಡು ನಂತರ ನೇಮಕಾತಿಯನ್ನು ಮಾಡ್ಕೊಳ್ತಾರೆ ಅಂತ ಹೇಳ್ತಾರೆ. ಇದಕ್ಕೆ ಫಿಸಿಕಲ್ ಫಿಟ್ನೆಸ್ ಅಂಡ್ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಇದೆ. ಅದನ್ನು ನಾನು ನಿಮಗೆ ಆನ್ಲೈನ್ ಮೂಲಕನೇ ತೋರಿಸ್ಕೊಡ್ತೀನಿ. ಈಗ ನೀವು ಏನು ಮಾಡ್ಬೋದು ಅಂತ ಹೇಳಿದ್ರೆ, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು 31 ಡಿಸೆಂಬರ್ 2025 ತನಕ ಕೂಡ ಸಮಯಾವಕಾಶ ಇದೆ. ಇದಕ್ಕಾಗಿ ನೀವು ವೀಕ್ಷಣೆ ಮಾಡಬೇಕಾದ ವೆಬ್ಸೈಟ್ ಬಂದು ssc.gov.in. ಈ ವೆಬ್ಸೈಟಿನ ಪ್ರವೇಶ ಮಾಡೋದ್ರ ಮೂಲಕ ಈ ಸುದ್ದಿ ನೈಜನೋ ನಿಖರನೋ ಸುಳ್ಳು ಅಂತ ನೋಡ್ಬೋದಾಗಿದೆ. ನಮ್ಮ ಚಾನಲ್ನ ವಿಶೇಷತೆ ಏನು ಅಂದರೆ, ಉದ್ಯೋಗದ ಸುದ್ದಿಯನ್ನು ನೀಡೋದ್ರ ಜೊತೆಯಲ್ಲಿ ನಿಮ್ಮ ಮೊಬೈಲ್ ಮೂಲಕವೇ ಅಪ್ಲಿಕೇಶನ್ಗಳನ್ನು ಉಚಿತವಾಗಿ ಹೇಗೆ ಹಾಕೋದು ಅಂತ ಲೈವ್ ಆಗಿ ತೋರಿಸ್ಕೊಡುವಂತಹ ಏಕೈಕ ಯೂಟ್ಯೂಬ್ ಚಾನಲ್. ಅದು ಭಾರತ ದೇಶದ ಹೆಮ್ಮೆಯ ಯೂಟ್ಯೂಬ್ ಚಾನಲ್, ನಾಗರಾಜ್ ಕುಣನೂರ್ ಯೂಟ್ಯೂಬ್ ಚಾನಲ್ ಆಗಿದೆ. ಮತ್ತೆ ಯಾಕೆ ತಡ ಮಾಡೋದು, ನಿಮಗೆ ಈಗ ಅಪ್ಲಿಕೇಶನ್ಗಳು ಇದು ನೈಜನೋ ನಿಖರನೋ ಸುಳ್ಳು ಅಂತ ತೋರಿಸ್ಕೊಡ್ತೀನಿ. ಎಂದಿನಂತೆ ನಿಮ್ಮ ಮೊಬೈಲ್ ವೆಬ್ ಬ್ರೌಸರ್ ಓಪನ್ ಮಾಡ್ಕೊಳ್ಳಿ. ಈ ವೆಬ್ ಬ್ರೌಸರ್ನಲ್ಲಿ ನೀವು ಟೈಪ್ ಮಾಡಬೇಕು SSC ಅಂತ ಟೈಪ್ ಮಾಡಿ. SSC ಅಂತ ಟೈಪ್ ಮಾಡ್ತಿದ್ದಂಗೆ ನೀವು ನೋಡ್ಬೋದಾಗಿದೆ ಸ್ನೇಹಿತರೆ, ನನ್ನ ಕಂಪ್ಯೂಟರ್ಸ್ನಲ್ಲಿ ಹಿಸ್ಟ್ರಿನಲ್ಲಿ ssc.gov.in ಅಂತ ಬಂದಿದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ನೀವು ನೋಡ್ಬೋದು, ಇಲ್ಲಿ ಹಲವಾರು ಲಿಂಕ್ಗಳು ಬರುತ್ತೆ. ಅದರಲ್ಲಿ ನಮಗೆ ಬೇಕಾದ ಲಿಂಕ್ ಬಂದು ಇಲ್ಲಿದೆ SSC ಅಂತ ಇದೆ, ನಿಮಗೆ ಕಾಣಿಸ್ತಾ ಇದೆ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ SSC ಮುಖಪುಟಕ್ಕೆ ನಾವು ಬರ್ತೀವಿ. ಸ್ಟಾಫ್ ಸೆಲೆಕ್ಷನ್ ಕಮಿಷನ್ನ ಹೋಮ್ ಪೇಜ್ ಇದು ಮುಖಪುಟ. ಈ ಮುಖಪುಟದಲ್ಲಿ ನಮಗೆ ಬೇಕಾಗಿರೋ ಉದ್ಯೋಗದ ಸುದ್ದಿಗಳು ನೋಡಿ ಇಲ್ಲಿದೆ. ಕಾನ್ಸ್ಟೇಬಲ್ GD ಅಂತ ಹೇಳಿ ಕ್ವಿಕ್ ಲಿಂಕ್ಸ್ ಇದೆ. ಅಪ್ಲೈ ಮಾಡಬೇಕಾದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಈ PDF ನೋಡ್ಕೊಳ್ಬೇಕು ಅಂದರೆ ಕಾನ್ಸ್ಟೇಬಲ್ GD ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಸುಮಾರು 74 ಪುಟದ ಒಂದು PDF ಇದೆ. ಈ PDF-ನಲ್ಲಿ ಸಮಗ್ರವಾದ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಯಾವುದು, ಎಂಡ್ ಡೇಟ್ ಯಾವುದು, ಹಾಗೆ ಈ ಹುದ್ದೆಗೆ ಏನೇನು ಅಪ್ಲಿಕೇಶನ್ಗೆ ಅರ್ಜಿಯನ್ನು ಹಾಕಬೇಕಾದ್ರೆ ನಿಮ್ಗೆ ಏನೇನು ಕಂಡೀಷನ್ಸ್ ಇರಬೇಕು ಅಂತ ಕೊಟ್ಟಿದ್ದಾರೆ. ಹಾಗಿದ್ರೆ ನೋಡಿ ಎಲ್ಲೆಲ್ಲಿ ಎಷ್ಟೆಷ್ಟು ಹುದ್ದೆಗಳಿದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸ್ಕೇಲ್ ಆಫ್ ಪೇ ಬಂದು 21,700ರಿಂದ 69,100 ರೂಪಾಯಿ ತನಕನೂ ಇದೆ. ಸೊ BSF-ನಲ್ಲಿ ಎಷ್ಟಿದೆ, CISF-ನಲ್ಲಿ ಎಷ್ಟಿದೆ, CRPF-ನಲ್ಲಿ ಎಷ್ಟಿದೆ, SSB-ನಲ್ಲಿ ಎಷ್ಟಿದೆ, ಹೀಗೆ ಎಲ್ಲ ಹುದ್ದೆಗಳ ವಿವರಗಳ ಇಲ್ಲಿ ಸಂಪೂರ್ಣವಾಗಿ ನೀಡಿದ್ದಾರೆ. ಒಟ್ಟು ಹುದ್ದೆಗಳು ಬಂದು 25,487 ಹುದ್ದೆಗಳು ಅಂತ ಹೇಳಿದೆ. ಅಷ್ಟೇ ಹುದ್ದೆಗಳ ಲೀಸ್ಟನ್ನು ಕೊಟ್ಟಿದ್ದಾರೆ. ಇಲ್ಲಿ ಏಜ್ ಲಿಮಿಟ್ಸನ್ನು ಕೂಡ ಕೊಟ್ಟಿದ್ದಾರೆ, ಏಜ್ ರಿಲ್ಯಾಕ್ಸೇಷನ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಇದನ್ನೆಲ್ಲ ನೀವು ಸಂಪೂರ್ಣವಾಗಿ ಅಧ್ಯಯನ ಮಾಡಿಕೊಂಡ್ರೆ ಈ ಹುದ್ದೆಗೆ ಅರ್ಜಿಯನ್ನು ಹೇಗೆ ಹಾಕ್ಬೋದು, ಈ ಹುದ್ದೆಗೆ ಅರ್ಜಿಯನ್ನು ಹಾಕಲಿಕ್ಕೆ ನೀವು ಎಲಿಜಿಬಲ್ ಇದಿರೋ ಇಲ್ಲೋ ಅನ್ನೋ ಸಮಗ್ರವಾದ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಸುಮಾರು 74 ಪುಟದ PDF ಇದೆ. ಹಾಗೆ ಇಲ್ಲಿ ಕರ್ನಾಟಕಕ್ಕೆ ಎಷ್ಟು ಹುದ್ದೆ ಇದೆ, ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಹುದ್ದೆಗಳು ಖಾಲಿ ಇದೆ ಅಂತಲೂ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಇದನ್ನು ಕೂಡ ನೀವು ಗಮನಿಸಬಹುದು. ನಂತರದಲ್ಲಿ ನಿಮಗೆ ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಕೊಟ್ಟಿದ್ದಾರೆ. ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಅಂತ ಹೇಳಿದರೆ ಪಾರ್ಟ್ A, B, C, D ಅಂತ ತೊಗೊಂಡಿದ್ದಾರೆ. ಪಾರ್ಟ್ A-ನಲ್ಲಿ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ ಇದೆ. ಪಾರ್ಟ್ B-ನಲ್ಲಿ ಜನರಲ್ ನಾಲೆಡ್ಜ್ ಆ್ಯಂಡ್ ಜನರಲ್ ಅವೇರ್ನೆಸ್ ಇದೆ. ಪಾರ್ಟ್ C-ನಲ್ಲಿ ಮ್ಯಾಥಮೆಟಿಕ್ಸ್ ಇದೆ. ಪಾರ್ಟ್ D-ನಲ್ಲಿ ಇಂಗ್ಲೀಷ್ ಆ್ಯಂಡ್ ಹಿಂದಿ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಇದು ಥಿಯರಿ ಎಕ್ಸಾಮ್ಸ್ ಆದರೆ ಇದಕ್ಕೆ ಒಂದು ಫಿಸಿಕಲ್ ಸ್ಟ್ಯಾಂಡರ್ಡ್ ಕೊಟ್ಟಿದ್ದಾರೆ. ಆ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಏನೇನು ಇರಬೇಕು ಅಂತ ಹೇಳಿದ್ರೆ ಇಲ್ಲಿ ಕೊಟ್ಟಿದ್ದಾರೆ. 5 ಕಿಲೋಮೀಟರ್ಸ್ ಇನ್ 24 ಮಿನಿಟ್ಸ್ ಅಂತ ಕೊಟ್ಟಿದ್ದಾರೆ. ಫೀಮೇಲ್ಸ್ಗೆ 1.6 ಕಿಲೋಮೀಟರ್ ಇನ್ 8.5 ಮಿನಿಟ್ಸ್ ಅಂತ ಕೊಟ್ಟಿದ್ದಾರೆ. ಹಾಗೆಯೇ 1.6 ಕಿಲೋಮೀಟರ್ಸ್ನ 7 ಮಿನಿಟ್ಸಲ್ಲಿ ಮೇಲ್ಸ್ ಓಡಿದ್ರೆ 800 ಮೀಟರ್ಸನ್ನು 5 ಮಿನಿಟ್ಸಲ್ಲಿ ಫೀಮೇಲ್ಸ್ ಓಡಬೇಕು ಅಂತ ಕೊಟ್ಟಿದ್ದಾರೆ. ಹಾಗಿದ್ರೆ ಮೇಲಿಗೆ ಬಂದು 170 ಸೆಂಟಿಮೀಟರ್ಸ್ ಹೈಟ್ ಇದ್ದರೆ, ಫೀಮೇಲ್ ಆದರೆ 157 ಸೆಂಟಿಮೀಟರ್ಸ್ ಹೈಟ್ ಇರಬೇಕು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸಂಪೂರ್ಣವಾದ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಇದನ್ನೆಲ್ಲ ಅಧ್ಯಯನ ಮಾಡಿಕೊಂಡ್ರೆ ನೀವು ಈ ಹುದ್ದೆಗೆ ಅರ್ಜಿಯನ್ನು ಅತಿ ಸುಲಭವಾಗಿ ಹಾಕ್ಕೊಳ್ಬೋದು. ಹಾಗೆ ನೀವು ಈ ಹುದ್ದೆಗೆ ಎಲಿಜಿಬಲ್ ಇದಿರೋ ಇಲ್ಲ ಅಂತಲೂ ಕೂಡ ಗೊತ್ತಾಗುತ್ತೆ. ಸುಮಾರು 74 ಪುಟದ PDF ಇದೆ. ಈ PDF-ನ ಅಧ್ಯಯನ ಮಾಡ್ಕೊಳ್ಳಿ, ನಿಮಗೆ ತುಂಬ ಅನುಕೂಲ ಆಗುತ್ತೆ. ಹಾಗಿದ್ರೆ ಅಪ್ಲಿಕೇಶನ್ ಹಾಕೋದು ಹೇಗೆ ಅಂದರೆ ನೋಡಿ, ಇಲ್ಲಿ ಅಪ್ಲೈ ಅಂತ ಕೊಟ್ಟಿದ್ರೆ ಈ ಅಪ್ಲೈ ನಿಮಗೆ ಕಾಣಿಸ್ತಾ ಇದೆ, ಇಲ್ಲಿ ನೋಡ್ತಾ ಇದ್ದೀರಾ ನೀವು ಸ್ಕ್ರೀನಲ್ಲಿ. ಅಪ್ಲೈ ಅಂತ ಇದೆ ಇಲ್ಲಿ ಕ್ವಿಕ್ ಲಿಂಕ್ಸಲ್ಲಿ. ಈ ಕ್ವಿಕ್ ಲಿಂಕ್ಸ್ ಅಪ್ಲೈ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಒಂದು ಅಪ್ಲಿಕೇಶನ್ ಚಾರ್ಟ್ ಓಪನ್ ಆಗುತ್ತೆ ನೋಡಿ. ಇಲ್ಲಿ ಅಪ್ಲೈ ಅಂತ ಕೊಟ್ಟಿದ್ದಾರೆ. ಮತ್ತೆ ಈ ಅಪ್ಲೈ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗಿಲ್ಲಿ ಲಾಗಿನ್ ಅಂತ ಬರುತ್ತೆ, ರಿಜಿಸ್ಟರ್ ನೌ ಅಂತ ಬರುತ್ತೆ. ನೀವು ಆಲ್ರೆಡಿ ರಿಜಿಸ್ಟರ್ಡ್ ಆದರೆ
ನೀವು ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಮತ್ತು ಪಾಸ್ವರ್ಡ್ ಕೊಟ್ಕೊಂಡು ಲಾಗಿನ್ ಆಗ್ಬೋದು. ಇಲ್ಲ ಹೊಸದಾಗಿ ನೀವು ಮಾಡ್ತಾ ಇದ್ದೀರಾ ಅಂದರೆ ರಿಜಿಸ್ಟರ್ ನೌ ಅಂತ ಕೊಡಬೇಕು. ರಿಜಿಸ್ಟರ್ ನೌ ಕೊಡ್ತಾ ಇದ್ದಂಗೆ ಮತ್ತೆ ಒಂದು ಅಪ್ಲಿಕೇಶನ್ ಪೋರ್ಟಲ್ ಓಪನ್ ಆಗುತ್ತೆ. ಈ ಅಪ್ಲಿಕೇಶನ್ ಪೋರ್ಟಲಲ್ಲಿ ಬೇಸಿಕ್ ಇನ್ಫಾರ್ಮೇಷನ್ಗಳನ್ನು ಕೇಳಿರ್ತಾರೆ. ಆ ಅಪ್ಲಿಕೇಶನ್ ಬೇಸಿಕ್ ಇನ್ಫಾರ್ಮೇಷನ್ಗಳನ್ನು ನೀವು ಕೊಡ್ತಾ ಹೋಗ್ಬೋದು. ಪರ್ಸನಲ್ ಡೀಟೇಲ್ಸ್ ಇದೆ, ಪಾಸ್ವರ್ಡ್ ಕ್ರಿಯೇಷನ್ಸ್ ಇದೆ, ಅಡಿಷನಲ್ ಡೀಟೇಲ್ಸ್ ಇದೆ, ಡಿಕ್ಲರೇಷನ್ಸ್ ಇದೆ. ಸೊ ನೀವೀಗ ಪರ್ಸನಲ್ ಡೀಟೇಲ್ಸ್ ಇದ್ದರೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕಂಟಿನ್ಯೂ ಅಂತ ಕೊಟ್ಟರೆ ಪರ್ಸನಲ್ ಇನ್ಫಾರ್ಮೇಷನ್ ಪೋರ್ಟಲಿಗೆ ಬರುತ್ತೆ. ಡು ಯು ಹ್ಯಾವ್ ಅನ್ ಆಧಾರ್ ಕಾರ್ಡ್ ಅಂತ ಕೇಳುತ್ತೆ. ಎಸ್ ಅಂತ ಕೊಡಿ, ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಕೊಡಿ, ವೆರಿಫೈ ಆಧಾರ್ ಕಾರ್ಡ್ ಡೀಟೇಲ್ಸ್ ಅಂತ ಕೊಟ್ಟು ನೀವು ಇಲ್ಲೊಂದು ಅಗ್ರಿಮೆಂಟ್ ಕೊಟ್ಟಿದ್ದಾರೆ. ಬಹಳ ಮುಖ್ಯವಾಗಿ ನೀವು ನೋಡಬೇಕಿಲ್ಲಿ ಐ ಹಿಯರ್ ಬೈ ಅಂತಿದೆ. ಈ ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಿದ್ರೆ ಮಾತ್ರ ನಿಮ್ಮ ನೆಕ್ಸ್ಟ್ ಸೆಂಡ್ OTP ಬರುತ್ತೆ, ಇಲ್ಲಾಂದರೆ ಬರೋದಿಲ್ಲ. ಸೊ ನಾನು ಯಾಕೆ ನಿಮ್ಗೆ ಈ ಹಂತಕ್ಕೆ ತೋರಿಸ್ತಾ ಇದ್ದೀನಿ ಅಂತಂದರೆ ಇಲ್ಲಿ ಆಧಾರ್ ಕಾರ್ಡ್ ನಿಮ್ಮದೇ ಕೊಟ್ಟು ಚೆಕ್ ಬಾಕ್ಸ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೆಂಡ್ OTP ಅಂತ ಕೊಟ್ಟರೆ ನೆಕ್ಸ್ಟ್ ಸ್ಟೆಪ್ಪಿಗೆ ನೀವು ಹೊರಟೋಗ್ತೀರಾ. ಈ ಮೂಲಕ ಹೋಗಿ ಈಸಿಯಾಗಿ ನೀವು ಅಪ್ಲಿಕೇಶನ್ಗಳನ್ನು ನಿಮ್ಮ ಮೊಬೈಲ್ ಮೂಲಕನೇ ಹಾಕೊಳ್ಬೋದಾಗಿದೆ ಅಂತ ಹೇಳ್ತಾ ಈ ಉದ್ಯೋಗದ ಸುದ್ದಿಯನ್ನು ಇಷ್ಟು ಸಮಯ ನೋಡಿದ್ದಕ್ಕಾಗಿ ಧನ್ಯವಾದಗಳನ್ನು ಹೇಳ್ತಾ ನಾಳಿನ ಮತ್ತೊಂದು ಉತ್ತಮ ಉದ್ಯೋಗದ ಸುದ್ದಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಜೈ ಸೀತಾರಾಮ್.